ಕೃಷ್ಣ ಅಂದ, ನೀವು ನನ್ನ ಸುತ್ತಲೂ ಇದ್ದು ನನಗೆ ಅಲರ್ಜಿ, ಆದ್ದರಿಂದ ನಾನು ಸನ್ಯಾಸಿ ಆಗ್ತೇನೆ. ಅವರಂದರು, ನೀನು ಸನ್ಯಾಸಿ ಆಗಲಿಕ್ಕೆ ಬರಂಗಿಲ್ಲ. ಯಾಕೆ ಅಂದರು, ಯಾವ ಪೀಠವೂ ಖಾಲಿ ಇಲ್ಲ ಮಾಧ್ವರದು, ಎಲ್ಲ ಫುಲ್. ಪರವಾಗಿಲ್ಲ ಅಂದ ಕೃಷ್ಣ. ಅಲ್ಲೋ ಸನ್ಯಾಸ ಕೊಡಲಿಕ್ಕೆ ಯಾರೂ ತಯಾರಿಲ್ಲದೆ ಇದ್ದರೆ ನೀ ತಗೋತಿ ಹೇಗೆ? ನಾನು 3000 ಮಠಕ್ಕೆ ಹೋಗಿ ತೊಗೋತೀನಿ, ಎಲ್ಲೋ ಒಂದು ಕಡೆ ತೊಗೋತೀನಿ, ನಿಮಗೆ ಹಾಕೋದು. ನಾವು ಮಠಗಳಲ್ಲಿ ಪೀಠಗಳಲ್ಲಿ ಖಾಲಿ ಇಲ್ಲ ಅಂದದ್ದಲ್ಲ, ಒಟ್ಟೇ ನೀನು ಸನ್ಯಾಸಿ ಆಗಲಿಕ್ಕೆ ಅನರ್ಹ ಅಂತ. ಯಾಕಪ್ಪ? ನೋಡು, ಸನ್ಯಾಸಿ ಅಂತ ಆಗಬೇಕಾದರೆ ಹೆಂಡತಿಯನ್ನು ಬಿಟ್ಟಿರಬೇಕು. ನೀ ಅದೇ ಬಿಡುವಲ್ಲಿ 24 ತಾಸು ನಿನ್ನ ಎದೆ ಮೇಲೆ ಸದಾ ಲಕ್ಷ್ಮೀದೇವಿನ ಕೂಡಿಸ್ಕೊಂಡೇ ಇರ್ತಿ. ಯಾರೇ ಪಾದಪೂಜೆ ಕರೆದ್ರೂ ಅವನವರು ಬರ್ತಾರೆ ಅಂತ. ನೀ ಎಲ್ಲಿ ಸನ್ಯಾಸಿಯೋ? ಆಗಲಿಕ್ಕೆ ಆಗೋದಿಲ್ಲ. ಸತ್ಯಧರ್ಮರು ಜಯತಿ ತೇಧಿಕಂ ಜನ್ಮನಾ ವ್ರಜ ಅನ್ನೋದನ್ನು ಜಯತಿ ಅನ್ನೋ ಕಡೆ ಜ ಅಂತ ಬಿಡಿಸ್ತಾರೆ, ಯತಿ ಉಳೀತು. ತೇಧಿಕಂ ಇದೆಯಲ್ಲ, ಯತಿ ತ ಇಧಿಕಂ ಅಂತ ಬಿಡಿಸ್ತಾರೆ. ಜ ಯತಿ ತ ಇಧಿಕಂ ಜಯತಿ ತೇಧಿಕಂ ಅಂತ ಸಮಸ್ತ ಪದ ಮಾಡ್ತಾರೆ. ಹೇ ಜ ಅಂದರು. ಏನು ಜ ಅಂದರೆ? ಜ ಅಂದರೆ ಏಕಾಕ್ಷರ ಕೋಶ. ಅವ್ರಿಗೆ ಏನು ತಲೆ ತುಂಬ ಕೋಶಗಳು ಸತ್ಯಧರ್ಮ ಸ್ವಾಮಿಗಳಿಗೆ. ಜ ಅನ್ನೋದಕ್ಕೆ ಜಯಶೀಲ ಅನ್ನುವ ಅರ್ಥ ಇದೆ ಕೋಶದಲ್ಲಿ. ದೇವರಿಗೆ ಜ ಅಂದರು. ಏನು ಜ? ಹೇ ಜಯಶೀಲನಾದ ಭಗವಂತ ಅಂತ ಅಡ್ರೆಸ್. ಹೇ ಜಯಶೀಲನೇ, ಯತಿತ ಯತಿತ್ವ ನ ನಿನಗಿಲ್ಲ ಅಂದರು. ಯಾಕಿಲ್ಲ? ಆ ಯೋಗ ನಿನಗಿಲ್ಲ. ಇಧಿಕಂ ಅಂದರು ಅವರು. ಏನದು ಇಧಿಕಂ? ಇಹಿ ಅನ್ನುವ ಅಕ್ಷರಕ್ಕೆ, ಈ ಅನ್ನುವ ಅಕ್ಷರಕ್ಕೆ ಬ್ರಹ್ಮ ಅಂತ ಅರ್ಥ ಇದೆ, ಅಥವಾ ಕಾಮ ಅನ್ನುವ ಅರ್ಥ ಇದೆ. ಸಂಸ್ಕೃತದ ಏಕಾಕ್ಷರ ಕೋಶಗಳು ಒಂದೊಂದೇ ಅಕ್ಷರಕ್ಕೆ ಒಂದೊಂದು ಅರ್ಥವನ್ನು ಹೇಳುತ್ತೆ. ಆ ಅಂದರೆ ದೇವರು ಅಂತ. ಆಚಾರ್ಯರು ಅದಕ್ಕೆ ಗೀತೆಯಲ್ಲಿ ಗೀತೆಗೆ ವ್ಯಾಖ್ಯಾನ ಮಾಡ್ತಾ ಪರಿಪೂರ್ಣಂ ಗುರುಂಶ್ಚ ಆನ್ ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ ಆನ್ ಅಂದರು. ಆನ್ ಅನ್ನೋದು ಅದು ವಿಭಕ್ತಿ. ಆನ್ ಆ ಅಂದರೆ ದೇವರು, ದೇವರನ್ನು ನಮಸ್ಕರಿಸುತ್ತೇನೆ ಅಂಥೇಳಿ. ಆ ಅಂದರೆ ದೇವರು. ಈ ಅಂದರೆ ಕಾಮ ಅಥವಾ ಬ್ರಹ್ಮ. ಈ ಅಂತಿದೆಯಲ್ಲ, ಈ ಅಂದರೆ ಲಕ್ಷ್ಮೀದೇವಿ, ದೀರ್ಘ ಈ. ಹೂ ಅಂತಿದೆ, ಹೂ ಅಂದರೆ ರುದ್ರ. ಹೀಗೆಲ್ಲ ಅರ್ಥ ಇದೆ. ಪುಣ್ಯಕ್ಕೆ ಯಾರೂ ಆ ಹೆಸರುಗಳು ಇಟ್ಟಿಲ್ಲ ಮಕ್ಕಳಿಗಿನ್ನೂ. ಅದು ದೇವರು ತನ್ನದೇ ಅದು ಪರ್ಟಿಕ್ಯುಲರ್ ಆಗಿ ಇಟ್ಕೊಂಡೆ. ಹೀಗಿಟ್ಬಿಟ್ರೆ ಗೋವಿಂದ. ನಿಮ್ಮ ಮಗು ಹೆಸರೇನು ಅಂದರು? ಆ ಆ ಆ ಹಾಂ. ಈ ಹೆಣ್ಣು ಮಗು ಹೆಸರೇನು ಅಂದರು? ಈ ಈ ಹಾಂ. ಅದು ಯಾವಾಗಲೂ ಕೋಪ ಮಾಡಿಕೊಂಡೇ ಕೂತಿರೋದು. ಇನ್ನೊಂದು ಊ ರುದ್ರ ಅಂತ, ರೋದನಾಥ್ ರುದ್ರ ಅಳ್ತಾ ಕೂತಿರೋದು. ಹೀಗಾಗಿ ಐವು ಐ ಉಂಡ್ರು ಹುಲ್ರುಕ್ ಅಂಥೇಳಿ ನಮ್ಮ ವ್ಯಾಕರಣ ಶುರು ಆಗಿ. ಅಂತೂ ಇಹಿ ಅಂದರೆ ಕಾಮ ಅಥವಾ ಬ್ರಹ್ಮ. ಧೀಯಂತೆ, ತನ್ನ ಗರ್ಭದಲ್ಲಿ ಧಾರಣೆ ಮಾಡಿದವಳು ಜಗದಂಬೆ. ಲಕ್ಷ್ಮೀದೇವಿಯ ಗರ್ಭದಲ್ಲಿ ಕಾಮಬ್ರಹ್ಮರನ್ನು ಧಾರಣೆ ಮಾಡಿ ಹಡದ್ಲಲ್ಲ. ಇಧಿ ಅಂದರೆ ಗರ್ಭದಲ್ಲಿ ಕಾಮನನ್ನೋ ಬ್ರಹ್ಮನನ್ನೋ ಧಾರಣೆ ಮಾಡಿದ ಮಹಾಲಕ್ಷ್ಮೀದೇವಿ. ಅವಳಿಗೆ ಕಾ ಅಂದರೆ ಸುಖ. ಕಂ ಸುಖಂ ಯಸ್ಮಾತ್ ಸಹ. ಕಾಮಬ್ರಹ್ಮರಿಗೆ ಸುಖವನ್ನು ಕೊಡುವವಳು. ಕಾಮಬ್ರಹ್ಮರನ್ನು ಹೆತ್ತವಳಿಗೂ ನೀನು ಸುಖವನ್ನು ಕೊಡ್ತೀ. ಎಲ್ಲಿ ಅದು? ಸದಾ ಎದೆ ಮೇಲೆ ಕೂಡಿಸ್ಕೊಂಡು. ಇದನ್ನು ಪುರಂದರದಾಸರು ಮೊದಲೇ ಅಂದಿದ್ರು. ಏನು ಒಳಗೆ ಹಾಕ್ಕೊಂಡೆ ಗಂಡನ್ನು? ಯಾಕೆ ಅಂದರು, ಏನೋ ಗಂಡ ಅಂದರೆ ಕೃಷ್ಣಾಷ್ಟಮಿ ಪಾಪ ಇಬ್ಬರು ಗಂಡ ಹೆಂಡತಿ ಇಬ್ಬರು ಸೇರಿದ್ರೆ ಅಡ್ಡಿ ಇಲ್ಲ. ಕೋಡ್ಬೇಳೆ ಇನ್ನೊಂದು ಮತ್ತೊಂದು ಅವನ್ನೆಲ್ಲ ಹೊಸದು ಮಾಡಿ ಚೆನ್ನಾಗಿ ಕರೆದ್ರೆ ಇವರು ರುಚಿ ಉಪ್ಪು ಖಾರ ಚೆನ್ನಾಗಿದೆ ಅಂತ ನೋಡ್ಬೋದು. ತೇಂಗಳು ಅವ್ರು ಮಾಡ್ಬೋದು. ಪರಸ್ಪರಂ ಭಾವಯಂತಹ ಅಂತ. ಗಂಡ ಮನೆ ಕೆಲಸ ಮಾಡ್ಬೋದು ಸ್ವಲ್ಪ. ಇವತ್ತು ಅನಿವಾರ್ಯ ಇರೋದೇ ಗಂಡ ಹೆಂಡತಿ ಇರ್ತಾರೆ. ಪರಸ್ಪರಂ ಭಾವಯಂತಹ ಅನಿವಾರ್ಯ ಇದು. ಅವ್ರಿಗಿವರು ಇವ್ರಿಗೆ ಅವರು ಸಾಂತ್ವನ ಹೇಳ್ಕೋಬೇಕು. ಅವ್ರಿಗೆ ಇವರೇ ಹೆಲ್ಪರ್ರು, ಇವ್ರಿಗೆ ಅವರೇ ಹೆಲ್ಪರ್. ಈ ಅವಸ್ಥೆ ಇದೆ. ಅಂತೂ ಏನೋ ಚೂರು ಪಾರು ಕೆಲಸ ಮಾಡಿಕೊಡ್ಬೋದೇ. ನಿನ್ನ ಗಂಡ ಏನೇ ನೀನು ಬಿಡೋದೇ ಇಲ್ಲ ಅಂತ ಸದಾ ಎದೆ ಮೇಲೆ ಕೂಡಿಸ್ಕೊಂಡಿರ್ತಾನೆ. ಪ್ರಳಯ ಕಾಲದಲ್ಲಿ ಆಲದೆಲೆಯ ಮೇಲೆ ಮಲಗಿದಾಗ ಹಲವು ಆಭರಣಗಳನ್ನು ಜಲವು ಆಗಿ ಜಾಣತನದಿ
ಮರಳು ಮಾಡಿಕೊಂಡೆ ಎಲ್ಲೆ ಮಾಯಾದೇವಿಯೇ. ಇರಳು ಹಗಲು ಏಕವಾಗಿ ಹರಿಯು ನಿನ್ನ ಬಿಡತಿ ಪಂತೆ ಮರಳು ಮಾಡಿ ಕೊಂಡೆ ಎಲ್ಲೆ ಮಾಯಾದೇವಿಯೇ. ಎಡಕ್ಕೆ ಭೂಮಿ ಬಲಕ್ಕೆ ಶ್ರೀಯು ಎದುರಿನಲ್ಲಿ ದುರ್ಗಾದೇವಿ ತೊಡೆಯ ಮೇಲೆ ಲಕುಮಿಯಾಗಿ ಬಿಡದೆ ಮುದ್ದಾಡಿ ಪಂತೆ ಮರಳು ಮಾಡಿಕೊಂಡೆ ಎಲ್ಲೆ ಮಾಯಾದೇವಿಯೇ. ಸರ್ವಸಂಗ ಬಿಟ್ಟು ಸನ್ಯಾಸಿಯಾದ ಕಾಲಕ್ಕೂ ಸರ್ವದ ತನ್ಯದಯ ಮೇಲೆ ಬಿಡದೆ ಮುದ್ದಾಡಿ ಪಂತೆ. ಬೌದ್ಧಾವತಾರದಲ್ಲೂ ಶ್ರೀವತ್ಸ ಚಿಹ್ನೆ ಇತ್ತಂತೆ. ಏನದು ಅಂದರು, ನಮ್ಮ ಮಿಸ್ಸಸ್ ಅಂದ. ಅಂತೂ ಬಿಡೋದೇ ಇಲ್ಲಲ್ಲೇ. ಲಕ್ಷ್ಮೀದೇವಿ ಪರಮಾತ್ಮನನ್ನು ಸರ್ವೋತ್ತಮ ಅಂದದ್ದಕ್ಕೆ ಏನು ಕೊಟ್ಟ? ತನ್ನ ಎದೆಯನ್ನೇ ಮನೆ ಮಾಡಿಕೊಟ್ಟ ಅಂತ. ಸ್ವಸ್ಯ ಸ್ತ್ರೀಯಸ್ತ್ರಿಜಗತೋ ಜನಕೋ ಜನಿನ್ಯಾಹ ವಕ್ಷೋ ನಿವಾಸಮಕರೋತ್ ಪರಮಂ ವಿಭೂತೆ ಶ್ರೀಸ್ವಾಪ್ರಜಾ ಸಕರುಣೇನ ನಿರೀಕ್ಷಣೇನ ಯತ್ರ ಸ್ಥಿತೈಧಯತ ಸಾಧಿಪತೀನ್ ಸ್ತ್ರೀಲೋಕಾನ್. ಅಷ್ಟಮಸ್ಕಂದ ಭಾಗವತದಲ್ಲಿ ಬರುತ್ತೆ. ನೀವೆಲ್ಲ ದಿನ ಪಾರಾಯಣವು ಮಾಡ್ತೀರಿ. ಸಾರೋದ್ಧಾರದಲ್ಲಿ ನೂನಂ ತಪೋ ಯಸ್ಯ ನ ಮನ್ಯು ನಿರ್ಜಯೋ ಜ್ಞಾನಂ ಕ್ವಚಿತ್ತಸ್ಯ ನ ಸಂಗವರ್ಜಿತಂ ಕಶ್ಚಿನ್ ಮಹಾಂಸ್ತಸ್ಯ ನ ಕಾಮನಿರ್ಜಯ ಸ ಈಶ್ವರ ಕಿಂ ಪರತೋ ವ್ಯಪಾಶ್ರಯ. ಲಕ್ಷ್ಮೀದೇವಿ ಎಲ್ಲರನ್ನ ಬೇಡ ಬೇಡ, ಇವನಲ್ಲಿ ಕೋಪ ಇದೆ, ಇನ್ನೊಬ್ಬನಲ್ಲಿ ಮತ್ತೊಂದು ದೋಷ ಇದೆ, ಒಬ್ಬನಲ್ಲಿ ತಪಸ್ಸಿದೆ ಆದರೆ ಕೋಪ ಜಾಸ್ತಿ. ಕೆಲವರು ತಲೆಯೂರಿ ತಪಗೈದು ಪುಣ್ಯವ ಗಳಿಸಿದ್ದರೇನೂ ಫಲವಿಲ್ಲ. ಜ್ವಲಿಸುವ ಕೋಪದಿ ಶಾಪವ ಕೊಡುವರು ಲಲನೆಯನಿವರು ಒಲಿಸುವರೆ. ಹೆಂಡತಿ ಹತ್ರ ಒಳ್ಳೆ ಮಾತೇ ಇಲ್ಲ, ಚಿನ್ನಾರನ್ನ ಇಲ್ಲ, ಸದಾ ಉರಿದೊರ್ದು ಬಿದ್ದೋಗೋದು. ಬೇಡ ಬೇಡ. ಹೆಂಡತಿ ಹತ್ರ ಒಳ್ಳೆ ಮಾತ, ಚಿನ್ನ ರನ್ನ ಬಾಮ್ಮ ಹಾಲು ಉಕ್ತಾ ಇದೆ ಬಾ, ಅದು ಉಕ್ಕಲಿ ಅಂತಾನೆ ಇಟ್ಟೇರಿ. ಹೌದಾ? ದಿನೋ ನಮ್ಮ ಮನೇಲಿ ಗೃಹ ಪ್ರವೇಶ ಚೆಲ್ಲಿ ಸ್ಟವ್ವು ಅದು ಇನ್ನೊಂದು ಹೊಸದು ಹೇಳಿದ್ದೀನಿ ಅಂತ. ಅಮ್ಮೋ ಏನು ಮುಂದೆ ನಿನಗೆ ದೂರಾಲೋಚನೆ, ಹೀಗೆ ನಗನಾಗ್ತಾ ಇರಬೇಕು ಅಂತೂ ಎಲ್ಲ ಹೇಳಿ ಕಡೆಗೆ ಏನು ಮಾಡಿದ್ಲು, ನನ್ನ ಅನಿವಾರ್ಯತೆ ಇರದೇ ಇರೋನೇ ನನ್ನ ಗಂಡ ಆಗಬೇಕು. ಏವಂ ವಿಮೃಶ್ಯ ಅವ್ಯಭಿಚಾರಿ ಸದ್ಗುಣಂ ಪದಂ ನಿಜೈಕಾಶ್ರಯಿ ಸದ್ಗುಣಾಶ್ರಯಂ ವೌರೇ ಪರಂ ಸರ್ವಗುಣೈರಪೇಕ್ಷಿತಂ ರಮಾ ಮುಕುಂದಂ ನಿರಪೇಕ್ಷಮೀಪ್ಸಿತು. ಆಗ ದೇವರೇನು ಕೊಟ್ಟ ಅಂದರೆ ತನ್ನ ಎದೆಯನ್ನೇ ಮನೆ ಮಾಡಿ ಕೊಟ್ಟಂತೆ. ವಕ್ಷಸ್ಥಳದಲ್ಲಿ ಸದಾ ಮಹಾಲಕ್ಷ್ಮಿ ಜಗದಂಬೆ ಕೂತಿರ್ತಾಳೆ. ಅದಕ್ಕಂದ್ರು ಹೇ ಜಯಶೀಲನಾದ ಭಗವಂತ ಯತಿತ ನಿನಗಿಲ್ಲ. ಯಾಕೆ ಅಂದರೆ ಇಧಿಕಂ ಕಾಮಬ್ರಹ್ಮರನ್ನು ಹಡೆದ ಲಕ್ಷ್ಮೀದೇವಿಗೆ ಎದೆ ಮೇಲೆ ಕೂಡಿಸಿಕೊಂಡು ಸುಖವನ್ನು ಕೊಡ್ತೀಯ, ಆದ್ದರಿಂದ ಇಲ್ಲ. ಆದ್ದರಿಂದ ನೀನು ಸನ್ಯಾಸಿ ಆಗಲಿಕ್ಕಾಗಲ್ಲ, ಬಾ ನಮ್ಮ ಹತ್ರ. ಜಯತಿ ತೇದಿಕಂ ಜನ್ಮನಾವ್ರಜ. ಇನ್ನೊಂದು ಮಾತಂತಾರೆ ಸತ್ಯಧರ್ಮನು, ನಿನ್ನ ಜನ್ಮ ಅಲ್ಲ. ಏನು ನಿನ್ನ ಜನ್ಮ ಅಲ್ಲ? ನಮ್ಮಂತೆ ನಿನ್ನ ಜನ್ಮ ಅಲ್ಲ, ಮತ್ತೇನು? ಆವ್ರಜ, ನಿನ್ನಷ್ಟಕ್ಕೆ ನೀನು ಬಂದದ್ದು. ನಾವು ನಮ್ಮಷ್ಟಕ್ಕೆ ನಾವು ಬರೋ ಹಾಗಿಲ್ಲ. ನಮ್ಮ ಕರ್ಮಾನುಸಾರವಾಗಿ ದರಿದ್ರನ ಮನೆಯಲ್ಲೋ ಶ್ರೀಮಂತನ ಮನೆಯಲ್ಲೋ ಆರೋಗ್ಯವಂತನ ಮನೆಯಲ್ಲೋ ಅನಾರೋಗ್ಯವಂತನ ಮನೆಯಲ್ಲೋ ಎಲ್ಲಿ ಹುಟ್ಟಿಸ್ಬೇಕೋ ಹುಟ್ಟಿಸ್ತಾನೆ ದೇವರು. ನಮಗೊಂದು ಕರ್ಮದ ಬೌಂಡಿದೆ. ದೇವರ ಅವತಾರಕ್ಕೆ ಏನು ಕಾರಣ? ಆ ವ್ರಜ, ನಿನ್ನ ಇಚ್ಛೆಯಿಂದ ನೀನು ಬಂದವನು. ನಿನಗೆ ಯಾರ್ಯಾರು ಕಂಟ್ರೋಲರ್ ಇಲ್ಲ. ಎನಗೆ ಜನಕನು ನೀನು ನಿನಗಾರು ಜನಕರೋ ಜನನೀ ಇಂದಿರೇ ದೇವಿ ನಿನಗಾವಳೋ ವನಜಪೀಠನು ಭ್ರಾತೃ ನಿನಗಾವ ಭ್ರಾತುಳನು ಇನ ಸೋಮ ಮಾತುಳರು ನಿನಗಾರು ಮಾತುಳರೋ ಪರದೇಶಿ ನೀನು ಸ್ವದೇಶಿ ನಾನು ಪರಮ ಭಾಗವತರ ಹೋಗಿ ಕೇಳೋಣ. ಹಾಗಾಗಿ ಆವ್ರಜ ಇದು ತುಂಬ ಒಳ್ಳೆಯ ಉಪಾಸನೆ. ದೇವರಿಗೆ ನಮ್ಮ ನಿಮ್ಮಂತೆ ತಾಯಿ ಗರ್ಭವಾಸ ಇಲ್ಲ, ಗರ್ಭವಾಸದ ದುಃಖ ಇಲ್ಲ. ದೇವರಿಗೆ ಗರ್ಭವಾಸ ಅನಿವಾರ್ಯ ಅಲ್ಲ ಅಂತ ಚಿಂತನೆ ಮಾಡಿದರೆ ನಮ್ಮ ಗರ್ಭವಾಸವನ್ನು ನೀಗುತ್ತಾನಂತ ದೇವರು. ದೇವರಿಗೆ ಏನಿದೆ ಅಂದರೆ ಅದು ಕೊಡ್ತಾನೆ, ಏನಿಲ್ಲ ಅಂದರೆ ಅದು ನಮ್ಮಿಂದ ಹೋಗುವಂತೆ ಮಾಡ್ತಾನೆ.
ಅದಕ್ಕಾಗಿ ಆ ವ್ರಜಃ ಅಂದ, ನಿನ್ನಷ್ಟಕ್ಕೆ ನೀನು ಬಂದವನು, ಹಾಗಾಗಿ ಪರಮಾತ್ಮ ನಮ್ಮ ಕಣ್ಣಿಗೆ ಬೀಳು. ಅದಕ್ಕಂದ ದೇವರು, ನಿಮ್ಮ ಕಣ್ಣಿಗೆ ಬಿದ್ದು ಏನು ಪ್ರಯೋಜನ? ಸ್ವಾಮಿ, ನಮಗೆ ತುಂಬ ಪ್ರಯೋಜನ ಇದೆಯೋ, ಏನು ಮಾಡಿದೆ ಹೇಳಿ? ವ್ರಜ ಜನಾರ್ತಿಹನ್ ವೀರಯೋಷಿತ ನಿಜ ಜನಸ್ಮಯ ಧ್ವಂಸನ ಸ್ಮಿತ ಭಜಸಖೇ ಭವೇ ಕಿಂಕರಿ ಸ್ಮನೋ ಜಲರ್ವಾಹನಂ ಚಾರುದರಜಯನ್. ನಮ್ಮಪ್ಪ ವ್ರಜಜನಾರ್ತಿಹನ್, ನಂದವ್ರಜದಲ್ಲಿರುವ ಎಲ್ಲರ ದುಃಖವನ್ನು ದೂರ ಮಾಡುವ ಭಗವಂತ ನೀನು. ನೀನು ಹೊಸದು ಮಾಡೋದೇ ಬೇಕಾಗಿಲ್ಲ, ನಿನ್ನ ಮುಖವನ್ನು ನೋಡ್ತಾ ಇದ್ದರೆ ದುಃಖ ಹೋಗಿಬಿಡತ್ತೆ. ನಿನ್ನ ಮುಖಕಮಲ ಇರಲಿ, ನಿನ್ನ ನಾಮಸ್ಮರಣೆಯನ್ನು ಮಾಡಿದರೆ ದುಃಖ ಹೋಗುತ್ತೆ. ದುಃಖಕ್ಕೆ ಕಾರಣ ನಾವು ಮಾಡಿದ ಪಾಪ. ಬೇಕಾದಷ್ಟು ಪಾಪಗಳು, ಪೂರ್ವಜನ್ಮ ಕೃತಂ ಪಾಪಂ ವ್ಯಾಧಿರೂಪೇಣ ಪೀಡ್ಯತೆ. ಬೇಕಾದಷ್ಟು ನಾವು ಗಳಿಸಿದ ಪಾಪ ನಮಗೆ ರೋಗ ರುಜಿನವೋ ಅಥವಾ ದಾರಿದ್ರ್ಯವೋ ಇನ್ನೇನೋ ಮಾನಸಿಕವಾದ ಒತ್ತಡವೋ ಯಾವುದೋ ರೀತಿಯಿಂದ, ಒಬ್ಬೊಬ್ಬರಿಗೆ ಒಂದೊಂದು ಥರ ಸಮಸ್ಯೆ. ಹಣ ಇಲ್ಲ ಅಂತ ಕೆಲವರಿಗೆ, ಕೆಲವು ತುಂಬ ಹಣ ಆಗಿದ್ದೇ ಸಮಸ್ಯೆ. ಏನೋ ರೀ ತುಂಬ ಇದೆ, ಏನು ಗತಿನೋ ನಿದ್ದೆನೇ ಬರ್ತಿಲ್ಲ. ಇನ್ನು ಕೆಲವರಿಗೆ ಹಣ ಇದೆ, ಆರೋಗ್ಯ ಇದೆ, ಎಲ್ಲ ಇದೆ, ಏನೋ ಮಾನಸಿಕವಾದ ಬೇಜಾರು. ಯಾಕೆ? ಯಾವತ್ತು ಸತ್ತು ಹೋಗ್ತೀನೋ ಏನೋ ರೀ. ಅಲ್ಲ, ಒಂದಿನ ಜಾತಸ್ಸಹಿ ಧ್ರುವ ಮೃತ್ಯು ಅಲ್ವಾ, ಅದೇ ನನಗೆ ದಿನ ಇವತ್ತೋ ನಾಳೆನೋ ಅನ್ನಿಸ್ತಾ ಇದೆ. ನಾ ಮಠದಲ್ಲಿ ಬರೆಸ್ಬಿಡ್ಲಾ ನನ್ನ ಹೆಸರಲ್ಲಿ ವೈಕುಂಠಕ್ಕೆ ಅಂದರು. ನೀವು ಹೋದ್ಮೇಲೆ ನಾ ಬರೆಸ್ತೀನಿ, ಬಾಯಿ ಮುಚ್ಚಿರಿ ಅಂದರು. ಹೀಗಾಗಿ ಏನೋ ಅವ್ಯಕ್ತ ಭಯ. ದೇವರು ಒಬ್ಬೊಬ್ಬರಿಗೆ ಒಂದೊಂದು ಭಯವನ್ನು ಹಾಕಿಬಿಡ್ತಾನೆ. ಸಂಸಾರದಲ್ಲಿ ನಾನಾ ತರಹದ ಭಯ. ವ್ರಜಜನಾರ್ತಿಹನ್, ಭಗವಂತ ನಿನ್ನ ನಾಮ ಸ್ಮರಣೆ ಮಾಡಿದವರಿಗೆ ಭಯ ಹೋಗುತ್ತೆ. ಯಾಕೆ? ನಿನ್ನ ನಾಮಸ್ಮರಣೆಯಿಂದ ಎಲ್ಲ ಪಾಪಗಳನ್ನು ಕಳೆಯುವ ತಾಕತ್ತು ನಿನ್ನ ನಾಮಕ್ಕೆ ಇದೆ. ಪಾಪ ಎಲ್ಲ ಹೋಯಿತು ಅಂದರೆ ಎಲ್ಲಿ ಭಯ? ಹುಲಿಲಿಯಾಗುವುದು, ತೋಳ ಕೋಳ್ಯಾಗುವುದು, ಕಲಿಬಲೆದು ಹಿತ್ತಲ ಹೊಲೆವ ಬಳಿವ, ಕಳಮಾಚೋರ ಕ್ಷತ್ರಿಯ ಗೌಡಿ ಮಗನ, ಜಲಜನಾಭನ ಕೃಪೆಯ ಪಡೆದ ದಾಸರಿಗೆ ಎಲ್ಲ ಭಯಗಳು ಹರಿಯ ಭಕುತರಿಗೆ ಇಲ್ಲ. ವ್ರಜಜನಾರ್ತಿಹನ್, ನಂದವ್ರಜ ಗೋಕುಲ, ಗೋವು ಕಟ್ಟುವ ಸ್ಥಳ, ಅಲ್ಲಿರುವವರ ಸಮಸ್ಯೆಗಳನ್ನು ನೀನು ದೂರ ಮಾಡೋನು. ನಮ್ಮ ಜೀವನವು ಅಥವಾ ನಮ್ಮ ದೇಹವು ಒಂದು ಗೋಕುಲವೇ ವಾಸ್ತವಿಕವಾಗಿ, ಗೋವು ಕಟ್ಟುವ ಸ್ಥಳವೇ ಅಂತ. ನೀವೆಲ್ಲ ಅನೇಕ ಬಾರಿ ಪುರಾಣ ಕೇಳಿದಿರಿ. ಉಪನಿಷತ್ತಿನಲ್ಲಿ ಸುಂದರವಾಗಿ ವರ್ಣನೆಯನ್ನು ಮಾಡ್ತಾರೆ. ವಾಯು ಗೋವತ್ಸರೂಪೇಣ ಸರ್ವಪ್ರಾಣಿಷು ಸಂಸ್ಥಿತಃ. ಶ್ರೀಮದಾಚಾರ್ಯರ ಭಾಷ್ಯ. ಹೃದಯ ಇದೆಯಲ್ಲ, ಇದು ಕೊಟ್ಟಿಗೆ ಅಂತ. ನಮ್ಮ ನಿಮ್ಮೆಲ್ಲರ ಹೃದಯ ಅದು ಕೊಟ್ಟಿಗೆ. ಈ ದೇಹ ಇದೆಯಲ್ಲ, ಇದು ಸೈಟ್ ಅಂತ. ಇಡೀ ಸೈಟಲ್ಲಿ ಕೊಟ್ಟಿಗೆ ಇರೋದಿಲ್ಲ, ಸೈಟಿನ ಒಂದು ಮೂಲೆಯಲ್ಲಿ, ಒಂದು ಕಡೆಯಲ್ಲಿ ಇರುತ್ತೆ ದೇಹವೆಂಬ ಸೈಟು. ಈ ದೇಹವೆಂಬ ಸೈಟಲ್ಲಿ ಕೊಟ್ಟಿಗೆ ಇರುವ ಜಾಗ ಯಾವುದು ಅಂದರೆ ಹೃದಯ ಕೊಟ್ಟಿಗೆ ಅಂತ. ಸರಿ, ಆ ಕೊಟ್ಟಿಗೆಯಲ್ಲಿ ಒಂದು ಪುಟ್ಟ ಕರುವನ್ನು ಕಟ್ಟಿ ಹಾಕಿದಾರಂತೆ. ಆ ಕರುವನ್ನು ಕಟ್ಟಲಿಕ್ಕೆ ಬಳಸಿರುವ ಹಗ್ಗ ಅನ್ನಂ ಧಾಮಾತ್ಮಕಂ ಪ್ರೋಕ್ತಂ, ಅನ್ನನಾಮಕಳಾದ ಅಂಬರಣೀ ದೇವಿ, ಲಕ್ಷ್ಮೀದೇವಿ ಹಗ್ಗ ಅಂತ. ಆ ಕೊಟ್ಟಿಗೆಯಲ್ಲಿ ಕಟ್ಟಿರುವ ಹಗ್ಗ ಬಿಡಿಸಿಕೊಂಡು ಹೋಗಬಾರ್ದು ಅಂತ ಒಂದು ಗಟ್ಟಿಯಾದ ಗೂಟಕ್ಕೆ ಕಟ್ಟಿಯಾರ. ಕರು ಚೇಷ್ಟೆ ಜಾಸ್ತಿ, ಗೂಟ ನೆಟ್ಟಗಿಲ್ಲ ಅಂದರೆ ಗೂಟ ಸಮೇತ ಓಡೋಟೋಗತ್ತೆ. ಹಾಗಾಗಿ ಈ ಕೆಲವೊಮ್ಮೆ ಹಾಗೆ ಆಗತ್ತೆ. ಏನೋ ಸೀಟ್ ಹಿಡಿಯೋಣ ಅಂತ ಬ್ಯಾಗ್ ಇಟ್ಟಿರ್ತೀವಿ ಕಿಟಕಿಯಿಂದ, ಬಸ್ ಹತ್ತೋದಲ್ಲಿ ಬ್ಯಾಗು ಹೊಟ್ಟೋಗಿತ್ತು, ಒಂದು ಜಾಗೂ ಹೋಯ್ತು ಬ್ಯಾಗೂ ಹೋಯ್ತು ಅಂಥೇಳಿ. ಹಾಗಾಗಿ ಆ ಗೂಟವನ್ನು ಬಿಡಿಸಿಕೊಂಡು ಹೋಗಬಾರ್ದಲ್ಲ. ಅದಕ್ಕೆ ಆ ಗೂಟ ಯಾರು ಅಂದರೆ ಸ್ಥೂಣಾತು ಭಗವಾನ್ ಹರಿಹಿ, ದೇವರೇ ಗೂಟದ ರೂಪದಲ್ಲಿದ್ದಾನೆ. ಹಗ್ಗ ಅಂಬರಣೀ ದೇವಿ, ಕರು ಯಾವುದು? ಮುಖ್ಯ ಪ್ರಾಣದೇವರು ಕರು ಅಂತೆ. ವಾಯು ಗೋವತ್ಸ ರೂಪೇಣ, ನಮ್ಮ ನಿಮ್ಮ ದೇಹದ
ಹೃದಯದಲ್ಲಿ ಇದ್ದಾನೆ ಅಂತ ಉಪನಿಷತ್ತು ಹೇಳುತ್ತೆ. ಹರಿಕಥಾಮೃತ ಸಾರದಲ್ಲಿ ಜಗನ್ನಾಥದಾಸರು ಅದು ಬಲಗಣ್ಣಿನಲ್ಲಿ ಕಣ್ಣಿನಲ್ಲಿ ಇದ್ದಾನೆ ಅಂತ ಅದು ಒಂದು ಈ ರೀತಿಯ ಚಿಂತನೆಯನ್ನು ಹೇಳ್ತಾರೆ. ಉಪನಿಷತ್ತಿನಲ್ಲಿ ಹೇಳೋದು ಆಚಾರ್ಯರ ತಾತ್ಪರ್ಯ ವಿತಾನಂ ಸ್ಥೂಲದೇಹ, ಈ ಸ್ಥೂಲದೇಹ ಸೈಟು ಕೊಟ್ಟಿಗೆ ಇದು. ಇಲ್ಲಿ ಕಟ್ಟಿರುವ ಆಕಳ ಕರು ಯಾವುದು ಅಂತಂದರೆ ಮುಖ್ಯ ಪ್ರಾಣದೇವರು ಅನ್ನೋದಕ್ಕೆ ಮುಖ್ಯ ಪ್ರಾಣದೇವರನ್ನು ಕೂಸಿನ ಕಂಡೀರ್ಯ ಮುಖ್ಯ ಪ್ರಾಣನ ಕಂಡೀರ್ಯ ಅಂದಿತ್ತು. ಈ ಅನುಸಂಧಾನ ಬಂದರೆ ನಮ್ಮ ದೇಹವೂ ಒಂದು ವ್ರಜ ಅಂತಾಗತ್ತೆ. ಅದು ನಂದವ್ರಜ ಅಂತಾದಾಗ ವಾಯುದೇವರು ಹೇಗೂ ಇದ್ದದ್ದರಿಂದ ಕೃಷ್ಣ ಅಲ್ಲಿ ಬಂದು ನಿಲ್ತಾನೆ. ಆಗ ನಮ್ಮ ದುಃಖಗಳೆಲ್ಲ ದೂರ ಆಗತ್ತೆ. ವ್ರಜ ಜನಾರ್ತಿಹನ್ ವೀರಯೋಷಿತಾಂ. ಈ ಅನುಸಂಧಾನ ಇದ್ದರೆ ಆಚಾರ್ಯರಂತಾರೆ ಏನು ಈ ಅನುಸಂಧಾನದಿಂದ ಪ್ರಯೋಜನ? 7 ಅವನ ಎಲ್ಲ ಶತ್ರುಗಳನ್ನು ಅವನ ಇಂದ್ರಿಯಗಳನ್ನು ವಶದಲ್ಲಿಟ್ಕೊಳ್ಬೋದು, ಎಲ್ಲ ಶತ್ರುಗಳನ್ನು ಗೆಲ್ಲಬಹುದಂತ. ಮೊದಲನೇ ಇಂದ್ರಿಯಗಳ ನಿಗ್ರಹ ಮಾಡಬಹುದಂತ. ದಿನಾ ಈ ಚಿಂತನೆಯನ್ನು ನನ್ನ ದೇಹದಲ್ಲಿ, ದೇಹವೇ ಸೈಟು, ಹೃದಯವೇ ಒಂದು ಗೋಷ್ಠ, ಅಲ್ಲಿ ವಾಯುದೇವರನ್ನು ಕರುವಿನ ರೂಪದಲ್ಲಿರುವ ವಾಯುದೇವರನ್ನು ಲಕ್ಷ್ಮೀದೇವಿ ಕಟ್ಟಿಕೊಂಡು ತನ್ನ ಗಂಡ ಗೂಟಕ್ಕೆ ಕಟ್ಟಿದಾಳೆ, ಗೂಟದ ರೂಪದಲ್ಲಿರುವ ನಾರಾಯಣನಿಗೆ ಕಟ್ಟಿ ಹಾಕಿದಾಳೆ ಅಂತ ಚಿಂತನೆ ಮಾಡಿದರೆ ನಿಜವಾಗಲೂ ನಂದಗೋಕುಲ ನಮ್ಮ ದೇಹವೇ ಆಗಿಬಿಡುತ್ತೆ. ವ್ರಜಜನಾರ್ತಿಹನ್ ವೀರಯೋಷಿತ. ಇವರಂದರು ವ್ರಜಜನಾರ್ತಿಹನ್, ನಂದವ್ರಜದಲ್ಲಿರುವ ಎಲ್ಲರ ದುಃಖವನ್ನು ದೂರ ಮಾಡುವ ಭಗವಂತ. ವೀರಯೋಷಿತಾಂ ನಿಜ ಜನಸ್ಮಯ. ಅಲ್ಲೋ ಕೃಷ್ಣ ಯಾಕೀಗ ಮಾಡ್ತೀವೋ, ನಿಮ್ಮವರು ನಾವು ನಿಜ ಜನ, ನಿನ್ನ ಭಕ್ತರು ಯಾರೋ ಗೊತ್ತಿಲ್ಲ ಅಂದರೆ ಸರಿಯಪ್ಪ, ನಿಮ್ಮ ಕಡೆಯವರೇ ಅಲ್ಲ. ಇಲ್ಲ ನಮ್ಮ ಬಾಸ್ ಹೇಳಬೇಕು, ಅವನು ಹೇಳಿದ್ರೆ ನಾ ಬರ್ತೇನೆ. ನಿಂಗೆ ಯಾರೋ ಬಾಸು, ಮುಚ್ಚು ಬಾಯ್. ವೀರ ಅಂದರು. ಏನು ವೀರ ಅಂದರೆ ಪರಾಕ್ರಮಿ ಅಂತ. ವೀರ ಅಂದರೆ ಪರಾಕ್ರಮಿ ಅಷ್ಟೇ ಅಲ್ಲ, ವಿಗತಃ ಈರಹ. ಈರ ಅಂದರೆ ಪ್ರೇರಕ ಅಂತ. ನಿನಗ್ಯಾರೂ ಪ್ರೇರಕರಿಲ್ಲ, ನೀನೇ ಸರ್ವ ಪ್ರೇರಕ. ನಿನಗ್ಯಾವ ಬಾಸು? ಬಾಸ್ ಇಲ್ಲ ಗೀಸಿಲ್ಲ, ಬಾ. ನಮ್ಮ ಹೆಣ್ಣು ಮಕ್ಕಳು ಹೀಗೆಲ್ಲ ಮಾಡಬಾರ್ದು. ಕೃಷ್ಣ ಬಾ, ಭಜಸಗೆ ಭವೇ ಕಿಂಕರಿ ಸ್ಮನೋ. ನಾವು ನಿನ್ನ ಕಿಂಕರಿಯರು, ನಿನ್ನ ದಾಸರು, ನಿನಗೇನೇನೇನೂ ಮಾಡೋದಿಲ್ಲ, ಸೇವಾ ಮಾಡ್ತೀವಿ, ಬಾ. ನಿನ್ನ ಸುಂದರವಾದ ಮುಖಕಮಲವನ್ನು ನಮಗೆ ತೋರಿಸು. ಜಲರೋಹಾನನಂ. ಆ ಸುಂದರವಾದ ಮುಖ ನೋಡಿದ್ರೆ ಎಲ್ಲ ಸಮಸ್ಯೆಗಳು ಹೋಗುತ್ತೆ. ಬರ್ತೀಯಾ? ವಿಚಾರ ಮಾಡ್ತೀನಿ, ನಾಳೆ ನೋಡ್ತೀನಿ ಎಂದು. ಶ್ರೀಕೃಷ್ಣಾರ್ಪಣಮಸ್ತು.